गाइस नमस्ते ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್। ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ। ನಾನು ಕೂಡ ಚೆನ್ನಾಗಿದ್ದೀನಿ। ನಾನು ಟ್ರಿಪ್ಪಿಗೆ ಬಂದು ಡೇ 2 ಇವತ್ತು ಬೆಳಗ್ಗೆ ಚೆರಿಯ ಮುಂದೆ ಮುಡಿ ಕೊಟ್ಟು ಸ್ನಾನ ಮಾಡಿ ನೇತ್ರಾವತಿ ಹೊಳೆ ಸ್ನಾನ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀವಿ। ಬನ್ನಿ ತೋರಿಸ್ತೀನಿ ಅವ್ರು ಯಾವ ಥರ ಗುಂಡಾಗಿದ್ದಾರೆ ಅಂತ। ಹಾಯ್ ಚೆರಿಯಮ್ಮು, ಹಾಯ್ ಮಾಡ್ರಿ। ಎಲ್ಲೋಯ್ತು ನಿಮ್ಮ ಕೂದಲು? ಏನಾಗಿದ್ದೀರಾ ನೀವೀಗ? ಗುಂಡ ಕೂದಲು ಯಾರಿಗೆ ಕೊಟ್ರಿ? ಜಿಜ್ಜಿಗೆ। ನೀನು ನೋಡ್ಕೋಬೇಡ ಚೆರಿ, ಚೆನ್ನಾಗಿ ಕಾಣ್ತಿದ್ದೀರಾ ಇಬ್ರು। ಕೂದಲಿಲ್ಲ ಅಂತ ಇವರಿಗೆ ತಲೆ ಬಟ್ಟು ಯೋಚನೆನೇ ಇಲ್ಲ ಅಲ್ಲ, ಈಗ ಆರಾಮ್ ಜೀವನ। ನೈನಾ ಚೆರಿ ಚೆರಿ ನೋಡ್ರಿ ಆನಂದಿಸ್ತಿದ್ದಾರೆ। 1 ಗಂಟೆ ದರ್ಶನ ಆಗುತ್ತೆ ಅಂತ ಹೇಳಿದರೆ ನೋಡ್ಬೇಕು ಎಷ್ಟೊತ್ತಿಗೆ ಆಗುತ್ತೆ। ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು 9 ಗಂಟೆ ಅಷ್ಟೊತ್ತಿಗೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ। 9:15 ಆಗಿತ್ತು। ಅವರು ಸ್ಟಾರ್ಟಿಂಗ್ ಬಿಡ್ತಾನೆ ಹೇಳ್ತಾ ಇದ್ರು 1 ಗಂಟೆ ಆಗುತ್ತೆ ದರ್ಶನ ಆಗೋದು ಅಂತ, ನೋಡಬೇಕು ಇಷ್ಟೊತ್ತಾಗುತ್ತೆ ಅಂತ। ಒಟ್ಟು ಇವಾಗ ಕುತ್ಕೊಂಡಿದ್ದೀವಿ, ಸ್ವಲ್ಪ ಅಲ್ಲಿ ಫ್ಯಾನ್ ಎಲ್ಲ ಇರೋದ್ರಿಂದ ಧರ್ಮಸ್ಥಳದಲ್ಲಿ ಸಾನ್ನಿಧ್ಯ ಅಂತ ಒಂದು ಹೊಸ ಬಿಲ್ಡಿಂಗ್ ಓಪನ್ ಆಗಿದೆ। ತಿರುಪತಿಲಿ ಯಾವ ಥರ ನಮ್ಮನ್ನ ರೂಮ್ಗೆ ಬಿಡ್ತಾರೋ ಇಲ್ಲೂ ಕೂಡ ಅದೇ ಥರ ನಮಗೆ ಹಾಲ್ಗೆ ಬಿಡ್ತಾ ಇದ್ದಾರೆ। ಒಂದು 8-10 ರೂಮ್ಸ್ ಇರಬೇಕು। ಅವ್ರಿಗೆ ಒಂದೊಂದು ಕ್ಯೂ ಅಲ್ಲಿ ನಿಂತವರಿಗೆ ಒಂದೊಂದು ರೂಮ್ ಬಿಡ್ತಾರೆ। ನಮ್ಮದು 7 ರೂಮ್ ಏನೋ ಆಗಿತ್ತು। ನಾವಲ್ಲಿ ನಿಂತ್ಕೊಳ್ಳೋ ಬದಲು ಇಲ್ಲಿ ಆರಾಮಾಗಿ ಕುತ್ಕೋಬಹುದು। ರೂಮ್ ಎಲ್ಲ ವೆಲ್ ಎಕ್ವಿಪ್ಡ್, ಹೈಜೀನ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ। ಈ ಥರನೇ ಮೇಂಟೈನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ। ನಾವು ಟೈಮ್ನ ಸ್ಪೆಂಡ್ ಮಾಡಿದಷ್ಟು ಗೊತ್ತಾಗಲಿಲ್ಲ। ಇಲ್ಲೇನೆ ಕೆಫೆ ಇದೆ, ವಾಶ್ರೂಮ್ಸ್ ಇದೆ, ಕುತ್ಕೊಳ್ಳೋಕೆ ಚೇರ್ಸ್ ಎಲ್ಲ ಇದೆ, ಫುಲ್ AC ರೂಮ್ ಇದು, ತುಂಬಾ ಚೆನ್ನಾಗಿತ್ತು। ಆ ಬಿಸಿಲಲ್ಲಿ ನಿಂತ್ಕೊಂಡ್ಬಂದು ಇಲ್ಲಿ AC ಕೂರಿಸಿದ್ದಾರೆ, ತಗೊಳ್ಳ ಚೆನ್ನಾಗಿದೆ। ಇವಳು ನೋಡ್ತಾನೆ ಇರ್ತಾಳೆ, ಅವಳನ್ನ ಅವಳು ನೋಡ್ಕೊಳಕ್ಕೆ ಜನ ಅಜ್ಜಿ। ಇವಳು ಕನ್ನಡಿಲಿ ಅಳಬೇಕಾದ್ರೂ ಕೂಡ ಕನ್ನಡಿ ನೋಡ್ಕೊಂತಾಳೆ, ಅಷ್ಟು ಕನ್ನಡಿ ಇವಾಗಲೇ। ಪ್ರಿಯ ಪ್ರಿಯ ಕದ್ದಮ್ಮ, ಸರಿ ನಂಗೊಂದು ಕಿಸಿ ಕೊಡವಾ? ಸರಿ ಕಿಸಿ ಕೊಡ, ಇನ್ನೊಂದು ಕಿಸಿ, ಸರಿ ಇನ್ನೊಂದು ಕಿಸಿ, ಸರಿ ಇನ್ನೊಂದು ಕಿಸಿ, ಹಂಗೆಲ್ಲ ಮಾಡಬಾರ್ದು, ಇನ್ನೊಂದು ಕಿಸಿ। ಸರಿ ಮೊಬೈಲ್ ನೋಡಿದ್ರೆ ಏನಾಗುತ್ತೆ? ಕಣ್ಣು ಏನಾಗುತ್ತೆ? ಹಂಗಾಗುತ್ತಾ? ಹಾಯ್ ಅಮುಲು, ಅಮುಲು ಹಾಯ್। ಇನ್ನು ಇಲ್ಲೇ ಕೂತಿದ್ದೀವಿ। ಇವಾಗ ಒಂದು ಸ್ವಲ್ಪ ನೋಡೋಣ ಎಷ್ಟು ಗಂಟೆಗೆ ಬಿಡ್ತಾರೆ ದರ್ಶನಕ್ಕೆ ಅಂತ। 2:45 ಅಂತ ಹೇಳಿದ್ದಾರೆ, ನೋಡೋಣ। ನೆಕ್ಸ್ಟ್ ಫೈನಲಿ ನಮಗೆ 3 ಗಂಟೆ ಅಷ್ಟೊತ್ತಿಗೆ ದರ್ಶನ ಆಗಿ 3:15 ಅಷ್ಟೊತ್ತಿಗೆ ಪ್ರಸಾದನೂ ತಿನ್ಕೊಂಡು ಬಂದ್ವಿ। ಇವಾಗ ಇಲ್ಲಿ ಫಿಶ್ ಎಲ್ಲ ನೋಡೋಕ್ಕೆ ಅಂತ ಬಂದಿದ್ದೀವಿ। ಮಕ್ಕಳಿಗಂತೂ ಇದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ। ನಮ್ಮ ಚೆರಿಯಮ್ಮು ಅಂತೂ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ರು। ಅಲ್ಲಿ ದರ್ಶನ ಮಾಡೋಕ್ಕೆ ಹೋದಾಗ ಎಲ್ಲ ಸ್ವಲ್ಪ ಗುಂಪಾಗಿ ರಶ್ ಆಗಿಬಿಡುತ್ತೆ ದೇವಸ್ಥಾನದೊಳಗಡೆ, ಹಾಗಾಗಿ ಬೆವರಿಗೋಸ್ಕರ ಅಲ್ಲಿ ಹ್ಯುಮಿಡಿಟಿನೂ ಕೂಡ ಜಾಸ್ತಿ ಇರೋದ್ರಿಂದ ಶೆಕೆ ಆಗಿಲ್ಲ ಅಂದ್ರೂ ಬೆವರ್ತಾನೇ ಇರ್ತೀವಿ, ಫುಲ್ ಇರಿಟೇಷನ್ ಆಗಿಬಿಟ್ಟಿತ್ತು। ಇಲ್ಲಿ ಬಂದಮೇಲೆ ಸ್ವಲ್ಪ ಆರಾಮ್ ಅನಿಸ್ತು। ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗೇ ಆಯಿತು ನಮಗೆ। ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಫಿಶ್ ನೋಡೋಕೆ ಬಂದಿದ್ದೀವಿ। ನಮ್ಮ ಅಮ್ಮು ಚೆರಿಗೆ ಫಿಶ್ ಅಂದರೆ ತುಂಬಾ ಇಷ್ಟ, ಮಕ್ಕಳಿಗೆ ಹಾಗೇ ಅನಿಮಲ್ಸ್ ಅಂತ ಅಂದರೆ, ಬರ್ಡ್ಸ್ ಅಂತ ಅಂದರೆ, ಫ್ಲವರ್ಸ್ ಅಂದ್ರೇ ತುಂಬ ಇಷ್ಟ। ಫಿಶ್ ಅಂತೂ ತುಂಬ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ ತುಂಬ ವರ್ಷದಿಂದ। ನಾವು ಇದನ್ನು ನೋಡಿಕೊಂಡು ಮ್ಯೂಸಿಯಂ ನೋಡ್ಕೊಂಡು ಹೋಗೋಣ ಅನ್ನೋದು ಪ್ಲ್ಯಾನ್ ಇತ್ತು। ಬೇಗ ದರ್ಶನ ಮುಗಿದ್ರೆ 1 ಗಂಟೆ ಮುಗಿದಿದ್ರೆ ಆರಾಮಾಗಿ ನೋಡ್ಕೊಂಡು ಬರ್ಬೋದಿತ್ತು। ಬಟ್ ನಾವಿನ್ನು ನೆಕ್ಸ್ಟ್ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು, ಅಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ನಾವು ನೈಟಲ್ಲೇ ಟ್ರಾವೆಲ್ ಮಾಡಬೇಕಾಗತ್ತೆ ಏನಾದರೂ ನಾವು ಮ್ಯೂಸಿಯಮಿಗೆ ಹೋದರೆ। ಸ್ವಲ್ಪ ಬೇಗನೆ ಹೋಗ್ಬೇಕಲ್ವಾ, ಹಾಗಾಗಿ ಮ್ಯೂಸಿಯಮಿಗೆ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ। ಹಾಗಾಗಿ ಇಲ್ಲೇ ಸ್ವಲ್ಪ ಫಿಶ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಗಾರ್ಡನ್ ಒಳಗಡೆ। ನಮಗೆ ದರ್ಶನ ಮಾಡೋಕ್ಕೆ ಆಲ್ಮೋಸ್ಟ್ 6 ಅವರ್ಸ್ ಆಯಿತು। ಇವತ್ತು ವಿಷು ಜಾತ್ರೆ ಬೇರೆ ಇತ್ತು ನಾವು ಹೋಗಿದ್ದ ದಿನ, ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಅಂತ ಅನಿಸುತ್ತೆ। ಬಹುಶಃ ಬೇಗನೆ ಆಗ್ಬೋದು ಅವ್ರು ಹೇಳ್ದಂಗೆ। ಇವಾಗ ಚೆರಿಯಮ್ಮದು ಗಾರ್ಡನ್ ಒಳಗಡೆ ಫೋಟೋ ಶೂಟ್ ಎಲ್ಲ ನೋಡಿಕೊಂಡು ಇಲ್ಲಿ ಈಗ
ಫಿಶ್ ಆಡಿಟೋರಿಯಂ ಥರ ಮಾಡಿದಾರಲ್ಲ, ಫಿಶ್ ಮ್ಯೂಸಿಯಂ ಥರ, ಅಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಲಾಸ್ಟಿಗೆ ನಂಗೆ ಗೊತ್ತಾಯಿತು ವೀಡಿಯೋ ತಗೋಬೋದು, ಫೋಟೋ ಮಾತ್ರ ತೆಗಿಯೋಂಗಿಲ್ಲ ಅಂತ. ಹಾಗಾಗಿ ಲಾಸ್ಟಲ್ಲಿ ಸಿಕ್ಕಿರುವಂಥದ್ದನ್ನ ಫೋಟೋ ತೊಗೊಂಡು ಇವಾಗ ಶಾಪಿಂಗ್ಗೆ ಬಂದಿದ್ದೀವಿ. ನಾವೆಲ್ಲೂ ಆ್ಯಕ್ಚುಲಿ ಶಾಪಿಂಗ್ ಮಾಡಿಲ್ಲ, ಗಡಿಬಿಡಿಲಿ ಓಡ್ತಾನೆ ಇದ್ವಿ, ಎಲ್ಲೂ ಕೂಡ ನಿಂತ್ಕೊಂಡು ಅಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ ಶಾಪಿಂಗ್ಗೋಸ್ಕರ. ಧರ್ಮಸ್ಥಳದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಸತಿ ಅಷ್ಟು ನಮಗೆ ಕಲೆಕ್ಷನ್ಸ್ ಏನೂ ಇಷ್ಟ ಆಗಲಿಲ್ಲ. ಚೆರಿ ಅಮ್ಮ ಸ್ವಲ್ಪ ಟಾಯ್ಸ್ ತೊಗೊಂಡ್ರು, ನಾವು ಬ್ಯಾಂಗಲ್ಸ್ ತೊಗೊಂಡ್ವಿ. ಅಮ್ಮ ಒಂದು ಫೋಟೋ ತರೋಕೆ ಹೇಳಿದ್ರು ದೇವರಿಂದು, ಅದೊಂದು ತೊಗೊಳ್ತಾ ಇದ್ವಿ. ಯಾವುದೋ ಅಷ್ಟು ನಮಗೆ ಇಷ್ಟ ಆಗ್ತಾ ಇರಲಿಲ್ಲ. ನಮಗೆ ಇಷ್ಟ ಆಗ್ತಿರ್ಲಿಲ್ವೋ, ಬಹುಶಃ ನಾವು ಸುಸ್ತಾಗಿರೋದಕ್ಕೆ ನಮಗೆ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ವೋ ಗೊತ್ತಿಲ್ಲ. ನಮಗೆ ಏನೇನು ಬೇಕೋ ಸ್ವಲ್ಪ ಅಲ್ಲೇ ನೋಡಿಕೊಂಡು ಸ್ವಲ್ಪ ಟಾಯ್ಸ್ನೆಲ್ಲ ತೊಗೊಂಡು ಓಟ್ವಿ. ನನ್ನ ಅನಿಸಿಕೆ ಪ್ರಕಾರ ಧರ್ಮಸ್ಥಳದಲ್ಲಿ ಫುಲ್ಲು ಎಲ್ಲ ದೇವಸ್ಥಾನ ನೋಡಬೇಕು ಅಂತ ಅಂದ್ಕೊಂಡ್ರೆ ಒಂದು ದಿನ ಆದರೂ ಬೇಕು ನಮಗೆ. ಅಲ್ಲೇ ಒಂದು ರಾಮನ ದೇವಸ್ಥಾನ ಇದೆ, ಒಂದು 12 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಸೂರ್ಯ ದೇವಸ್ಥಾನ ಇದೆ, ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು. ನೆಕ್ಸ್ಟ್ ಅಲ್ಲೇ ಬಾಹುಬಲಿ ದೇವಸ್ಥಾನನೂ ಕೂಡ ಇದೆ, ಅಲ್ಲೂ ಕೂಡ ಚೆನ್ನಾಗಿರುತ್ತೆ, ಅದು ನೋಡ್ಕೊಂಡು ಬರ್ಬೋದು. ಸೌತಡ್ಕ ದೇವಸ್ಥಾನಕ್ಕೆ ಬಂದಿದ್ದೀವಿ, ಗಣಪತಿ ದೇವಸ್ಥಾನಕ್ಕೆ. ತುಂಬ ದಿನನೇ ಆಗಿತ್ತು ನಾನು ಕೂಡ ಬಂದು. ಈಗಿನ ವರ್ಷದಲ್ಲಿ ಎಲ್ಲ ದೇವಸ್ಥಾನಗಳು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಆದರೆ ಸೌತಡ್ಕ ಗಣಪತಿಗೆ ಒಂದು ದೇವಸ್ಥಾನನೇ ಇಲ್ಲ, ಒಂದು 4 ಗೋಡೆನೂ ಕೂಡ ಇಲ್ಲ. ದೇವರು ಎಷ್ಟು ಮಹಿಮೆ ಇರ್ಬೋದು ಅಲ್ವಾ. ನಾವಿವಾಗ ಸುಬ್ರಹ್ಮಣ್ಯಕ್ಕೆ ಬಂದು ಹಿಡಿದಿದ್ದೀವಿ ಗಾಯ್ಸ್. ಸುಬ್ರಹ್ಮಣ್ಯ ಸಿಟಿ ಅಂತೂ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಸಿಟಿ. ನನಗೊಂದು ಸುಬ್ರಹ್ಮಣ್ಯ ಅಂದರೆ ತುಂಬ ಇಷ್ಟ. ಸಿಟಿ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇಂಥ ಸಿಟಿ ಇದೆಯಾ ಅಂತಲೇ ನನಗೆ ನಂಬೋಕ್ಕಾಗಲ್ಲ. ಒಂಥರ ಚೆನ್ನಾಗಿದೆ, ಅಪಾರ್ಟ್ಮೆಂಟ್ಸ್ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ರೋಡ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ಥರ ಪ್ಲೇಸಿಗೆಲ್ಲ ಬಂದಾಗ ದೇವ್ರ ದರ್ಶನಕ್ಕೆ ಎಲ್ಲ ಫೋಟೋ ತಗೊಳ್ಳೋಕ್ಕೆಲ್ಲ ಬಿಡಲ್ಲ, ಅದೊಂದೇ ಪ್ರಾಬ್ಲಮ್ಮು. ಹೊರಗೆ ಏನೇನಿದ್ದಾವೋ ಅದನ್ನು ಮಾತ್ರ ತೋರಿಸ್ಬೇಕು. ನಮ್ಮದು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 8 o'clock ಆಯಿತು. 8 o'clock ನಾವು ಕರೆಕ್ಟಾಗಿ ಗಾಡಿನ ಬಿಟ್ಟು ಮನೆಗೆ 12:30 ಹೋಗಿ ಸೇರಿದ್ವಿ ಗಾಯ್ಸ್. ಸುಬ್ರಹ್ಮಣ್ಯದಲ್ಲೇ ಘಾಟಿ ಸುಬ್ರಹ್ಮಣ್ಯ ನೋಡ್ಬೋದು. ಆದಿ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಇಲ್ಲಿ ಹೊಳೆ ಹತ್ರ ಸ್ವಲ್ಪ ಏನೇನೋ ಹಂಗೆ ನೋಡ್ಕೊಂಡು ಇನ್ನೇನು ಕತ್ಲೆ ಆಗ್ತಾ ಬಂತು. ಊಟದ ಸಮಯ ಕೂಡ ಆಯಿತು. ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ನನಗಂತೂ ಸುಬ್ರಹ್ಮಣ್ಯದಲ್ಲಿ ಊಟ ಪ್ರಸಾದ ಒಂದು ತುಂಬಾ ಚೆನ್ನಾಗಿರುತ್ತೆ. ಅದು ಚಟ್ನಿ ಕೊಡ್ತಾರಲ್ಲ, ಸಖತ್ ಟೇಸ್ಟ್ ಇರುತ್ತೆ. ಅದನ್ನು ಅನ್ನ ಸಾಂಬಾರಿ ಹಾಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಗಾಯ್ಸ್. ನನಗಂತೂ ತುಂಬ ಇಷ್ಟ ಈ ಊಟ ಅಂತ ಅಂದರೆ. ನನಗೆ ಯಾವಾಗಲೂ ಒಂಥರ ಕ್ರೇವಿಂಗ್ಸ್ ಆಗುತ್ತೆ ಈ ಊಟ ಮಾಡಬೇಕು ಅಂತ ಸುಬ್ರಹ್ಮಣ್ಯದ್ದು. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ ಅಂತ ಹೇಳಿ ಹ್ಯಾವ್ ಎ ನೈಸ್ ಡೇ. ಬಾಯ್.